ಅಣ್ಣ, ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು. ಎಲ್ರಿಗೂ ಅಷ್ಟೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಅಣ್ಣ, ನಿಮ್ಗೆ ಗೊತ್ತಿತ್ತ ಅಣ್ಣ ಈ ಸಾಂಗ್ ಇಷ್ಟು ಮಸ್ತ್ ಆಗಿರುತ್ತೆ ಅಂತ? ನಂಗೆ ತುಂಬ ಗೊತ್ತಿತ್ತಮ್ಮ. ಯಾಕಂದ್ರೆ ನಮಗೆ ಫಸ್ಟ್ ಡೈರೆಕ್ಟ್ ಮಾಡ್ಬೋದಾ ಅಂತ ಹೇಳಿದ್ರೆ ಅವರೇ ಒಂದು ನಂಬಿಕೆ ಇತ್ತು. ಮ್ಯೂಸಿಕ್ ಬಗ್ಗೆ ಮಾತಾಡೋಂಗಿಲ್ಲ ಅರ್ಜುನ್. ಆಮೇಲೆ ನಮ್ಮದು ಒಂದು ಜರ್ನಿ ತುಂಬ ವರ್ಷಗಳಿಂದ ನಡೀತಾ ಇದೆ. ಮ್ಯೂಸಿಕ್ ಮಾಡೋದ್ರಲ್ಲಿ ಎಲ್ಲ ಫಿಲ್ಮ್ಸ್ಗೂ ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮದು ಶೋ ಮಾಡಬೇಕಾದ್ರೆ ಡಿಕೆಡಿ ಮಾಡಬೇಕಾದ್ರೆ ಒಂದು ಒಳ್ಳೆ ವೈಬ್ ಇತ್ತು. ಆವಾಗಲೇ ಈ ಕತೆ ಉಟ್ಕೊಂಡು ಹೇಳಿದ್ರು. ಆಮೇಲೆ ಅವರೇ ಇಲ್ಲ, ಈ ಕತೆ ನೀವೇ ಮಾಡಬೇಕು ಅಂತ ಮಾಡಿ ಅವಾಗಿಂದ ಸೀರಿಯಸ್ಸಾಗಿ ಮಾಡಿ ರಮೇಶ್ ರೆಡ್ಡಿ ಬಂದು ಅದಾದಮೇಲೆ ರಾಜ್ ಬಿ ಶೆಟ್ಟಿ ಅವರು, ಉಪೇಂದ್ರ ಅವರು. ಫಸ್ಟ್ ರಾಜ್ ಬಿ ಶೆಟ್ಟಿ, ನಾನು ರಾಜ್ ಬಿ ಶೆಟ್ಟಿ ಅಂತ. ಅದಾದಮೇಲೆ ಉಪೇಂದ್ರ. ಐ ಥಿಂಕ್ ಇಟ್ ವಾಸ್ ಎ ಫ್ಯಾಂಟಾಸ್ಟಿಕ್ ಕಂಪನಿ. ಇದ್ರಲ್ಲಿ ಏನಂದರೆ ಯಾರು ಇವ್ರು ದೊಡ್ಡವರು ಅವ್ರು ದೊಡ್ಡವರು ಅಂತಲ್ಲ. ನನಗೆ ಇಷ್ಟ ಆಗಿದೆ ಈ ಪಿಕ್ಚರ್. ಅದೊಂದು ಎಲ್ಲರ ಪಾತ್ರನೂ ಭಾಳ ಚೆನ್ನಾಗಿದೆ. ಯಾರು ಓವರ್ಟೇಕ್ ಮಾಡೋಕ್ಕೆ ನೋಡಿಲ್ಲ. ಇವಾಗ ನಾನು ಓವರ್ಟೇಕ್ ಮಾಡಬೇಕು, ಉಪೇಂದ್ರ ಓವರ್ಟೇಕ್ ಮಾಡಬೇಕು, ರಾಜ್ ಬಿ ಶೆಟ್ಟಿ ಓವರ್ಟೇಕ್ ಮಾಡಿ ನೋ ಬಡಿ ಈಸ್. ಇವಾಗ ಸಾಂಗ್ ನೋಡಿದ್ರೆ ಗೊತ್ತಾಗ್ತದೆ ನನಗೆ. ಸಿ ಫಸ್ಟ್ ಫ್ಯಾಂಟಾಸ್ಟಿಕ್ ಡ್ಯಾನ್ಸ್ ಅಂದ ತಕ್ಷಣ ಇಡೀ ಸಾಂಗ್ಲಿ ಶಿವರಾಜ್ ಕುಮಾರ್ ಡ್ಯಾನ್ಸ್ ಮಾಡ್ಬೇಕಂತಲ್ಲ. ಆ ಕ್ಯಾರೆಕ್ಟರ್ ಎಲ್ಲರೂ ಹೆಂಗೇನು ಬರಬೇಕು, ಏನು ಇಡೀ ಸಾಂಗ್ ಇದೆಯಲ್ಲ, ಇಡೀ ಸಾಂಗ್ಲೇ ಕತೆ ಇದೆ. ನೀವು ಸಿನಿಮಾ ನೋಡಿದ್ರೆ ಕರೆಕ್ಟ್ ಆಗ್ತೀರಾ, ಗೆಟ್ ಕರೆಕ್ಟ್. ಇವು ಸ್ವಲ್ಪ ಲಿರಿಕ್ಸು, ಸ್ವಲ್ಪ ನೀವು ಐಡಿಯಾಸು, ಓಡೋದು ಯಾಕೆ ಓಡ್ತಾನೆ, ಯಾಕೆ ಇನ್ನೊಬ್ಬ ಬರ್ತಾನೆ, ಯಾಕೆ ಇನ್ನೊಬ್ಬ ಲಯನ್ ಲೈನ್ ಬರೀ ಫೋರ್ಸ್ಫುಲ್ ಅಲ್ಲ, ಇನ್ನೊಂದಿದೆ ಅದಕ್ಕೆ. ಆ ಥರ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿ. ಸುಮ್ಮನೆ ಪ್ರಮೋಷನಲ್ ಸಾಂಗ್ ಅಂದ ತಕ್ಷಣ ಬರೀ ಒಂದು ಕುಡಿಬೇಕು ಇಲ್ಲ ಗೆಟೋ ಕಿಡ್ಸ್ ಎಲ್ಲ ದೇ ಆರ್ ಆಲ್ ಫ್ಯಾಂಟಾಸ್ಟಿಕ್. ಅವ್ರ ವಿಡಿಯೋ ನೋಡಿ ನಾನು ಆಮೇಲೆ ನೋಡಿದ್ದು ವಿಡಿಯೋಸಲ್ಲಿ ಅಷ್ಟು ನೋಡ್ತಿಲ್ಲ. ಬಟ್ ನನ್ನ ಮಕ್ಕಳು ನಿವಿ ನೋಡಿದ್ದಾರೆ, ಗೀತಾ ನೋಡಿದ್ರು. ಗೀತನಂತೂ ಯಾವ ರೇಟ್ ಕಲ್ತಾರೆ, ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಂಗೆ ಆಮೇಲೆ ಗೊತ್ತಾಯಿತು. ಗೆಟೋ ಕಿಡ್ಸ್ ಅಂದ್ರೆ ಹಿಂಗಿದ್ದಾರೆ ಅಂತ ನೋಡಿದ್ರೆ ಏನು ಹಿಂಗೆ ಮಾಡ್ತಾರೆ ಅವರು. ಸೊ ದಟ್ ಇಂಟ್ರೆಸ್ಟ್. ಅದಕ್ಕೆ ನೋಡಿ ಅವರು ಎಮೋಷನ್ ಆಗಲಿಲ್ಲ. ಯೂಶಲಾಗಿ ದುಡ್ಡು ಜಾಸ್ತಿ ಆಗ್ತದೆ, ಎಮೋಷನ್ ಆಗ್ಬಿಡ್ತಾರೆ. ಅವ್ರು ಎಮೋಷನ್ ಎಲ್ಲ ಪ್ರಮೋಷನ್ ಬೇಕಂತ ಅಲ್ಲಿ ನೋಡಿ ಅವರು ಅಲ್ಲಿ. ಸೊ ಆ ರೀತಿ ನಮಗೆ ಪ್ರೊಡ್ಯೂಸರು, ಡೈರೆಕ್ಟ್ರು, ನಮ್ಮ ಕೋ ಆರ್ಟಿಸ್ಟ್ಗಳು ಎಲ್ಲರೂ. ಆ್ಯಂಡ್ ವೆನ್ ಐ ವಾಸ್ ಲೋ ಏನಂತೀವಿ, ನಾನು ಲಾಸ್ಟ್ ಇಯರ್ ಅದು ಕ್ಲೈಮ್ಯಾಕ್ಸ್ ನಡಿಬೇಕಾದ್ರೆ ನನಗೆ ಡಿಟೆಕ್ಟ್ ಆಯಿತು ಕ್ಯಾನ್ಸರ್ ಅಂತ. ಅವಾಗ ನಾನು ರಾಜ್ ಬಿ ಶೆಟ್ಟಿ ಆಗಲಿ, ಉಪೇಂದ್ರ ಆಗಲಿ, ಅರ್ಜುನ್ ಆಗಲಿ, ರಮೇಶ್ ರೆಡ್ಡಿ ಅವರು, ರವಿ ವರ್ಮಾ, ಆಮೇಲೆ ಎಲ್ಲ ಫೈಟರ್ಸ್ ಎಲ್ಲರೂ ಇದ್ರು. ಯಾಕಂದರೆ ಒಬ್ಬರೊಬ್ಬರು ಮಾತಾಡೋದು, ಕ್ಯಾಮ್ರಾಮ್ಯಾನ್, ಆಲ್ ಇಡೀ ಟೀಮ್ ನನ್ನ ಒಂಥರ ಮಗು ಥರ ನೋಡ್ಕೊಂಡು. ಆಮೇಲೆ ಡಸ್ಟ್ ಹಾಕ್ಬೋದು, ಸಿ ಜಿ ಡಸ್ಟ್ ಹಾಕಿ ಏನಿದೆ ಪ್ರಾಬ್ಲಮ್ ಏನಿದೆ, ಆಲ್ರೆಡಿ ಈಸೇ ಒಳಗಡೆ ಇದೊಂದು ಸ್ವಲ್ಪ ಸೇರ್ಕೊಂಡಿಬಿಡಿ, ಏನಾಗುತ್ತೆ ನೋಡೋಣ ಮುಂದೆ ಅಂತ ಒಂದು ಧೈರ್ಯ ಒಂದು. ಬಟ್ ಈ ಸಪೋರ್ಟ್ ಇದ್ದವ್ರೆ ಏನು ಮಾಡೋಕ್ಕಾಗ್ತದೆ. 100% ಸಪೋರ್ಟ್ ಇಲ್ಲ, ಯಾವತ್ತೂ ಮರೆಯೋಕ್ಕಾಗ. ಹೇಳ್ತಿರಲ್ಲ ನಾನು ಗ್ರೇಟ್ ನಾನು ಗ್ರೇಟ್ ಮಾಡಿದರೆ ಇವರು, ನಾನಾಗಿ ಗ್ರೇಟ್ ಆಗೋಕ್ಕಾಗ್ತೇಳಿ ಆಗಲ್ಲ. ಯು ಕ್ಯಾನ್ ಬಿಕಮ್ ಗ್ರೇಟ್ ಬೈ ಯುವರ್ ಸೆಲ್ಫ್. ಬೇರೆ ಯಾರೋ ನಮ್ಮನ್ನ ಎತ್ತಬೇಕು ಅಷ್ಟೇ. ಬಟ್ ಆ ಎತ್ತಕ್ಕೆ ಶಕ್ತಿ ಕೊಟ್ಟಿದ್ದು ಯೂನಿಟ್ಟು ಮೈ ಫ್ಯಾಮಿಲಿ. ಗೀತಾ ಇರ್ಬೋದು, ನಿವಿ ಇರ್ಬೋದು, ಅವ್ರ ಫ್ರೆಂಡ್ಸ್, ಶ್ರೀರಂತ್ ಅವ್ರ ಫ್ರೆಂಡ್ ಇರ್ಬೋದು, ಎವ್ರಿಬಡಿ ಈಸ್ ದಿಸ್. ನೀವಿದ್ರಿ, ರಕ್ಷಿತಾ ಅವರಿದ್ರು, ಅರ್ಜುನ್ ಜನ್ಯ ಅದು ಮಗು ಥರ ಹಚ್ಬಿಟ್ರು ಅವತ್ತು. ಈ ವಾಸ್ ಕ್ರೈಂಗ್. ನನಗೆ ಅದು ನೋಡ್ಬಿಟ್ಟು ಇನ್ನೂ ಸಂಕಟ ಆಗೋಯ್ತು. ಬಟ್ ರಿಯಲಿ ಫರ್ಗೆಟ್ ದಟ್ ಆ್ಯಂಡ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಆಮೇಲೆ ಈ ಸಾಂಗ್ ನೋಡಿದ್ಮೇಲಂತೂ ಮಾಡಬೇಕಂತ ಅವಾಗಿಂದ ಅಲ್ಲಿ ಆಪ್ರೇಷನ್ ಆದ ತಕ್ಷಣ ಒಂದು ಇಲ್ಲಾಂದ್ರೆ ಒಂದು 3-4 ಫೋನ್ ಮಾಡ್ತಾ ಇದ್ದಾರೆ ಅರ್ಜುನ್ ಏನು ನಡೀತಾ ಇದೆ, ಏನಾಯ್ತು, ಯಾಕೆ ಡಬ್ಬಿಂಗ್ ಮಾಡಿಲ್ಲ ಅವರು, ಇವ್ರು ಯಾಕೆ ಡಬ್ಬಿಂಗ್ ಮಾಡಿಲ್ಲ. ನಾನು ಅಷ್ಟೇ ಯಾವಾಗ ತಲೆ ತಿಂತಾ ಇರ್ತೀನಿ. ಎಲ್ಲರೂ ಹೆಂಗೆ ಲಾಸ್ಟ್ ಹೇಳ್ಬೇಕು, ಏನು ನನ್ನ ಮಗ ಯಾವಾಗಲೂ ಫೋನ್ ಮಾಡಿ 24 ಗಂಟೆ ಫೋನ್ ಮಾಡಿ. ಅವ್ನು ಗೀತಾ ಕಡೆ ಯಾರು ಫೋನ್ ಅರ್ಜುನ್ಗೆ ಬರೀ ಇದೆ ನನಗೆ. ಯಾಕಂದರೆ ಕನ್ಸನ್ ಅಷ್ಟೇ. ಈ ಸಿನಿಮಾದಲ್ಲಿ ಯಾಕೆ ಒಂದು ಇಷ್ಟೊಂದು ಲವ್ ಅಂತ ಗೊತ್ತಿಲ್ಲ. ಬಹುಶಃ ನೀವು ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ಐ ಥಿಂಕ್ ಎವ್ರಿಬಡಿ ವಿಲ್ ರಿಲೇಟ್ ಟು ದಟ್ ಫಿಲಮ್. ಆ್ಯಂಡ್ ಸತ್ಯ ಹೆಗಡೆ ಇರ್ಬೋದು, ಕ್ಯಾಮ್ರಾ ವರ್ಕ್ ಇರ್ಬೋದು, ತುಂಬ ನನಗೆ ಸತ್ಯ ಹೆಗಡೆ ಯಾವ ಅಸಿಸ್ಟೆಂಟ್ ಆಗಿರೋದು, ರಾಜನ್ ಅವ್ರ ಅಸಿಸ್ಟೆಂಟ್ ಆಗಿರೋದು, ಅವಾಗಿಂದ ನನಗೆ ಚೆನ್ನಾಗಿ ಗೊತ್ತು. ಒನ್ ಡೇ ಈ ವಾಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ವಿಲ್ ಬಿಕಮ್ ಎ ಟಾಪ್ ಮೋಸ್ಟ್ ಕ್ಯಾಮ್ರಾಮನ್. ಇವತ್ತು ನಮ್ಮ ಭಾರತ ದೇಶದಲ್ಲಿ ಒನ್ ಆಫ್ ದ ಟಾಪ್ ಮೋಸ್ಟ್ ಕ್ಯಾಮ್ರಾಮನ್ ಅಂತ ತಪ್ಪಾಗಲ್ಲ. ಆನಂದ್ ರೆಡ್ಡಿ ಅವರು ರೈಟ್ಸ್ ತಗೊಂಡಿದ್ದಾರೆ. ಒಳ್ಳೆ ಫಿಲ್ಮ್ ಆಗುತ್ತೆ ಅಂತ ಒಂದು ಭರವಸೆ ಇದೆ. ರಾಜ್ ಬಿ ಶೆಟ್ಟಿ ಹೇಳ್ದಂಗೆ 100% ಇದು ಬರೀ ಸ್ಯಾಂಡಲ್ವುಡ್ ಮಾತ್ರ ಇಲ್ಲ, ಇಡೀ ದೇಶ ನೋಡೋಂಥ ಸಿನಿಮಾ ಆಗುತ್ತೆ ಅಂತ ಓದಿದೆ. ಬಟ್ ಖಂಡಿತ ಆಗುತ್ತೆ. ಬಂದು ನೋಡಿದಾಗ ಲಾಟ್ ಆಫ್ ಥಿಂಗ್ಸ್ ಇದೆ, ದಿ ವಿಲ್ ಟೇಕ್ ಇಟ್. ನನಗಂತೂ ಭಾಳ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ಯಾರುವೆ ನಾವೆಲ್ಲರೂ ಒಂದು ಸ್ನೇಹಿತರ ಥರ ಒಂದು 3 ಜನ ಬಂದು ಮಕ್ಕಳ ಥರ ಬಂದು ನಾವು ಮಾಡ್ಬಿಟ್ಟು ಹೋಗಿದ್ವಿ ಆ್ಯಕ್ಟಿಂಗ್ನ. 100% ಇವ್ರು ಹೇಳಿದ್ರು, ದೊಡ್ಡದಾಗಿ ಹೇಳಿದ್ರು, ಶಿವನ ನೋಡಿದ್ರೆ ವಿಸಿಲ್ ಹೊಡಿತೀನಿ. ಬಟ್ ಏನು ಹೇಳಿದ್ರು, ಅವ್ರು ಪರ್ಫಾರ್ಮ್ ಮಾಡಬೇಕು ಅನ್ನೋಷ್ಟೇ ಭಾಳ ಬ್ಯೂಟಿಫುಲ್ ಆಗಿರುತ್ತೆ. ಯಾಕೆ ಇನ್ನೊಬ್ಬರು ಪರ್ಫಾರ್ಮೆನ್ಸ್ ಬರಬೇಕಾದ್ರೆ ಇನ್ನೊಬ್ಬರು ಆರ್ಟಿಸ್ಟ್ ಎತ್ಕೊಟ್ಟು ನಾನು ಬರೋದು. ನಾನು ಹಂಗೆ ಮಾಡಿದ್ರೆ ಅವ್ರು ಮಾಡೋಕ್ಕಾಗದು, ಅವ್ರು ಹಂಗೆ ಮಾಡಿದ್ರೆ ನಾನು ಮಾಡೋಕ್ಕಾಗದು. ಇದು ಪರಸ್ಪರ ಹೇಳ್ತೀವಿ, ಇದು ಇಂಟರ್ ಡಿಪೆಂಡೆನ್ಸ್ ಅಷ್ಟೇ.
ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಥ್ಯಾಂಕ್ಸ್ ಅರ್ಜುನ್, ಥ್ಯಾಂಕ್ಸ್ ಹೇಳಬೇಕು. ಒಳ್ಳೆ ಒಂದು ಕಾನ್ಸೆಪ್ಟ್ ಅಂತಿದ್ದಾರೆ. ಈ ಕಾನ್ಸೆಪ್ಟ್ ಎಲ್ಲರಿಗೂ ಇಷ್ಟ ಆಗಬೇಕಂತ ನನ್ನ ಆಸೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿದ್ದೇನೆ, ಎಲ್ರಿಗೂ ಇಷ್ಟ ಆಗಲಿ ದೇವರಿಗೆ. ಇದು ಡಿಸೆಂಬರ್ 25 ನೋಡಿದಾಗ ಈ ಕ್ರಿಸ್ಮಸ್ ಗಿಫ್ಟು ದೇವ್ರ ಬಗ್ಗೆನೇ ಸಿನಿಮಾ, ಯೇಸು ಬಗ್ಗೆನೇ ಇದು, ಅದು ಆ ಸಿನಿಮಾ ಹಂಗೆ ಆಗಲಿ ಅಂತ. ಕ್ರಿಸ್ಮಸ್ ದೇವ್ರ ಬಗ್ಗೆ ಏನೋ ಸಣ್ಣ ಕ್ಲೂ ಕೊಟ್ಟಿದ್ದಾರೆ. ಓಕೆ ಅಣ್ಣ, ಯಾವುದು ಅಲ್ವಾ ಅಣ್ಣ? ಇಲ್ಲ, ದೇವ್ರ ಥರ ಆಗಲಿ ಅಂತ ಸಿನಿಮಾ. ಹಂಗಣ್ಣ, ಅವತ್ತು ಕ್ರಿಸ್ಮಸ್ ದಿನ ಬರ್ತಿದ್ದಾಗ ದೇವ್ರು ಬಿಟ್ಟಿರೋ ಸಿನಿಮಾ ಅಲ್ವಾ? ಏನೋ ಜಾರ್ ಬಿಡ್ತು ನಿಮ್ಮ ಬಾಯಿಂದ ಏನೋ ತಗೊಳ್ಳೋಣ ಅಂತ ಖಂಡಿತ ಇಲ್ಲ, ನಾನು ಯಾವತ್ತು ಜಾರಕ್ಕೆ ಬಿಡಲ್ಲ. ನಾನು ಜಾರವೇ ಅಲ್ಲ, ಜಾರವೇ ಅಲ್ಲ. ಚಾನ್ಸೇ ಇಲ್ಲ. ಏನೇ ಮಾಡಿದ್ರು ಎಷ್ಟೇ ಬಿಟ್ಟರು ಆ ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ. So ಈ ಸಾಂಗ್ ಇಡೀ ಸಾಂಗ್ ಇದೆ. ಇವತ್ತಿಂದ ಎಲ್ಲರೂ ನೋಡ್ತಾ ಹೋಗ್ಲಿ, ದೇ ವಿಲ್ ಜಸ್ಟ್ ಗೋ ಆನ್ ಟೆಲ್ಲಿಂಗ್ ಏನ್ ಸಿನಿಮಾ ಬಗ್ಗೆ ಅಂತ. ದೇ ವಿಲ್ ಡಿಕೋಡ್ ಮಾಡ್ಕೊಂಡು ಹೋಗ್ತಾರೆ. ಎಸ್, ಎಷ್ಟು ಹೇಳ್ತಾ ಎಲ್ರಿಗೂ ಭಾಳ ಸಂತೋಷ. ಥ್ಯಾಂಕ್ಸ್ ಎವ್ರಿಬಡಿ ಬಂದಿದ್ದಕ್ಕೆ, ಮೀಡಿಯಾದವ್ರಿಗೆ ಪರ್ಸ್ನಲಿ. ಆ್ಯಂಡ್ ಥ್ಯಾಂಕ್ ಯು ಸುಬ್ರಹ್ಮಣ್ಯ, ಸ್ಪೆಷಲ್ ಥ್ಯಾಂಕ್ಸ್ ಸುಬ್ರಹ್ಮಣ್ಯ ವಾಸಿ ಅವ್ರಿಗೆ. ಯಾಕಂದರೆ ದೇ ಜಸ್ಟ್ ಟೋಲ್ಡ್ ಮೀ ಲೋಕಾರ್ಪಣೆ ಅಂತ ಹೇಳಿ ಒಳ್ಳೆ ವರ್ಡ್. ನಾವು ಅವರೇ ಹೇಳೇ ಇರಲಿಲ್ಲ, ಬಟ್ ಒಳ್ಳೆ ವರ್ಡ್ ಹೇಳ್ಕೊಟ್ರು. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಥ್ಯಾಂಕ್ ಯು ಅಣ್ಣ. ಈಗ ಅನುಶ್ರೀ ಥ್ಯಾಂಕ್ ಯು, ಅಣ್ಣ, ಥ್ಯಾಂಕ್ ಯು ಫಾರ್ ಯಾವಾಗ ಅಷ್ಟೇ ಯಾವಾಗಲೂ ಅಷ್ಟೇ. ನೀವು ಬಂದಾಗ ಸ್ಟೇಜ್ ಒಂಥರ ಎನರ್ಜೆಟಿಕ್ ಆಗಿರುತ್ತೆ ಅಷ್ಟೇ. ಎಲ್ಲರೂ ಅಷ್ಟೇ. ರವಿ ಥ್ಯಾಂಕ್ ಯು.